ಬಂಧುಗಳೇ ನಮಸ್ಕಾರ. ಈ ದಿನ ನಾನು ಈ ಒಂದು ಕಬ್ಬಿಣದ ಬಾಣಲಿಯ ವಿಚಾರವಾಗಿ ತಮ್ಮೊಂದಿಗೆ ನೆನೆಸಲಿಕ್ಕೆ ಇಷ್ಟಪಡ್ತೀನಿ. ಬಾಣಲಿಯನ್ನು ಅಡುಗೆ ಮನೆಯ ರಾಣಿ ಅಂತ ಕರೀತಾರೆ. ಅನೇಕ ಅಡುಗೆಗಳಲ್ಲಿ ಈ ಬಾಣಲಿ ಇಲ್ಲದಲೇ ಹೋದರೆ ಅಡುಗೆ ಪರಿಪೂರ್ಣ ಅನಿಸೋದಿಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ನಾನು ಇವತ್ತು ಕಬ್ಬಿಣದ ಬಾಣಲಿ ಬಗ್ಗೆ ವಿಚಾರ ಹೇಳೋದಂದರೆ, ಈಗ ಆಧುನಿಕ ಯುಗದಲ್ಲಿ ಈ ಅಲ್ಯೂಮಿನಿಯಂ ಹಾಗೂ ಈ ಸ್ಟೀಲ್ ಬಾಣಲಿಗಳ ಒಂದು ಬಳಕೆ ಎಲ್ಲ ಮನೆಗಳಲ್ಲೂ ಇದೆ. ಈ ಬಾಣಲಿಗಳಲ್ಲಿ ಇವೆರಡಕ್ಕೂ ಹೋಲಿಕೆ ಮಾಡಿದ್ರೆ ಕಬ್ಬಿಣದ ಬಾಣಲಿ ದೀರ್ಘವಾಗಿ ಬಳಕೆ ಬರ್ತದೆ. ಇದನ್ನು ಸರಿಯಾಗಿ ಗಾಳಿ ಮತ್ತು ಶೀತ ಗಾಳಿ ಹಾಗೂ ನೀರು ಬೀಳದಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ಸಂರಕ್ಷಣೆ ಮಾಡಿ ಇಡೋದಾದರೆ ಸುಮಾರು 15-20 ವರ್ಷಗಳ ಕಾಲ ಬಾಳಿಕೆ ಬರ್ತದೆ ಅಂತಕ್ಕಂಥದ್ದು. ಮೊದಲು ಹಿಂದಿನ ಕಾಲದಲ್ಲಿ ಈ ಕಬ್ಬಿಣದ ದೋಸೆ ಹಂಚಾಗ್ಬೋದು, ಅಥವಾ ಈ ಕಬ್ಬಿಣದ ಒಂದು ಕಡಾಯಿಗಳನ್ನು ದೊಡ್ಡ ದೊಡ್ಡ ಜಾತ್ರೆ, ಮದುವೆ ಇಂಥ ಸಮಾರಂಭಗಳಲ್ಲಿ ಅಂಥ ಕಬ್ಬಿಣದ ಒಂದು ಕಡಾಯಿಗಳಲ್ಲೇ ಸಹಿತ ಆಹಾರ ಪದಾರ್ಥಗಳನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಆಲೆಮನೆ, ಬೆಲ್ಲವನ್ನು ತಯಾರಿಸ್ತಕ್ಕಂತಹ ಈ ಆಲೆಮನೆಯಲ್ಲೂ ಸಹಿತ ಆ ಕೊಪ್ಪರಿಗೆಗಳಲ್ಲೇ ಸಹ ಅಡುಗೆಯನ್ನು ಮಾಡಿ ಬೆಲ್ಲವನ್ನು ತಯಾರಿಸ್ತಕ್ಕಂಥ ಪದ್ಧತಿ ರೂಢಿಯಲ್ಲಿತ್ತು. ನಂತರದ ದಿನಗಳಲ್ಲಿ ಈ ಅಲ್ಯೂಮಿನಿಯಂ ಮತ್ತು ಸ್ಟೈನ್ಲೆಸ್ ಸ್ಟೀಲು ಇದರ ಉಪಯೋಗ ಏನು ಅಂತಕ್ಕಂಥ ವಿಚಾರನ ನಾನು ಹೇಳಲಿಕ್ಕೆ ಹೊರಟ್ರೆ, ಈ ಅಲ್ಯೂಮಿನಿಯಂ ಹಾಗೂ ಸ್ಟೈನ್ಲೆಸ್ ಸ್ಟೀಲು ಇವೆರಡಕ್ಕೂ ತಯಾರು ಮಾಡಲಿಕ್ಕೆ ಅನೇಕ ರಾಸಾಯನಿಕ ವಸ್ತುಗಳನ್ನು ನಾವು ಬಳಸ್ತೀವಿ. ಆದರೆ ಕಬ್ಬಿಣದ ನಾವು ಬಾಣಲಿ ತಯಾರು ಮಾಡಲಿಕ್ಕೆ ಅಷ್ಟು ರಾಸಾಯನಿಕ ವಸ್ತು ಇದಕ್ಕೆ ಸಮ್ಮಿಶ್ರಣ ಆಗೋದಿಲ್ಲ. ಮತ್ತು ಎರಡನೇದಾಗಿ ಈ ಕಬ್ಬಿಣದ ಬಾಣಲಿ ಅವೆರಡೂ ಬಾಣಲಿಗಳಿಗಿಂತಲೂ ಸಹಿತ ಶಾಖವನ್ನು ನಾವು ಇದಕ್ಕೆ ಉರಿಲಿಕ್ಕೆ ಬಳಸ್ತೀವಿ ಅಥವಾ ಬೇಯಿಸಕ್ಕೆ ಬಳಸ್ತೀವಿ, ಆ ಎಲ್ಲ ಒಂದು ಪ್ರದೇಶಕ್ಕೆ ಹದವಾಗಿ ಉಷ್ಣಾಂಶವನ್ನು ವರ್ಗಾವಣೆ ಮಾಡಿ ಬೇಯಲಿಕ್ಕೆ ಬಹಳ ಅನುಕೂಲ ಅಂತಕ್ಕಂಥ ಒಂದು ವಿಚಾರ. ಅಷ್ಟೇ ಅಲ್ಲದೆ ಇವತ್ತಿನ ಕಾಲಘಟ್ಟದಲ್ಲಿ ಅನೇಕರಿಗೆ ಡಾಕ್ಟ್ರು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ರಕ್ತದಲ್ಲಿ ಕಬ್ಬಿಣಾಂಶ ಕೊರತೆ ಇದೆ, ಅನಿಮಿಯಾ ಅಂತಕ್ಕಂಥ ಕಾಯಿಲೆ ಅಂತಕ್ಕಂಥದ್ದನ್ನು ಹೇಳಿ ಅವರಿಗೆ ಕಬ್ಬಿಣಾಂಶ ಇರ್ತಕ್ಕಂತಹ ಒಂದು ಮಾತ್ರೆಯನ್ನು ಕೊಡ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ದೀವಿ. ಯಾವುದೇ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶ ಅಥವಾ ವಿಟಮಿನ್ನ ಮಾತ್ರೆಗಳಲ್ಲಿ ತೆಗೆದುಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂತಹ ಆಹಾರದಲ್ಲೇ ಸಹಿತ ನಾವು ಅವನ್ನ ಪಡಿಬೇಕು ಅಂತಕ್ಕಂಥದ್ದು. ಈಗ ಕಬ್ಬಿಣಾಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದ್ರೆ ನಮ್ಮ ದೇಹಕ್ಕೆ ಕಬ್ಬಿಣಾಂಶ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಆಯುರ್ವೇದದಲ್ಲಿ ಏನಪ್ಪ ಒಂದು ಮಾತು ಹೇಳ್ತದೆ ಅಂದರೆ, ನಾವು ಈ ಕಬ್ಬಿಣಾಂಶ ಪಡಿಲಿಕ್ಕೆ ಕಬ್ಬಿಣದ ಬಾಣಲಿ ಅಥವಾ ತವ ಇವುಗಳನ್ನು ಹೆಚ್ಚು ಬಳಸೋದ್ರ ಮೂಲಕ ದಿನಾನೂ ಸ್ವಲ್ಪ ಈ ಕಬ್ಬಿಣಾಂಶ ಆ ಆಹಾರದ ಮುಖ ನಮ್ಮ ದೇಹಕ್ಕೆ ಸೇರಿ ಆ ಅನಿಮಿಯಾ ಅಂತಕ್ಕಂಥ ಕಾಯಿಲೆ ದೂರ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ. ಈಗ ನಾವು ಇದರಲ್ಲಿ ಕಡಲೆ ಬೀಜ ಅಥವಾ ಧಾನ್ಯಗಳನ್ನು ನಾವು ಹುರಿತೀವಿ. ಈಗ ಧಾನ್ಯ ಅಂದರೆ ಸಿರಿಧಾನ್ಯಗಳನ್ನು ಹುರಿದು ಇದರಲ್ಲಿ ಪೌಡರ್ ಮಾಡಿ ಮಾಲ್ಟನ್ನು ನಾವು ಮಾಡ್ಬೋದು. ಮಸಾಲೆ ಪದಾರ್ಥಗಳು, ಧನಿಯಾ ಮತ್ತು ಮಸಾಲೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಾವು ಹದವಾಗಿ ಹುರಿಲಿಕ್ಕೆ, ಕಡಲೆಕಾಯಿ ಹುರಿಲಿಕ್ಕೆ ಬಹಳ ಉತ್ತಮವಾಗಿ ಇದೆ. ಅಷ್ಟೇ ಅಲ್ಲದೆ ಅನೇಕ ನಾವು ಇವು ಗೊಜ್ಜಿನ ಪುಡಿಯನ್ನು ಮಾಡಲಿಕ್ಕೆ ಇದನ್ನು ನಾವು ಬಳಸೋದ್ರ ಮೂಲಕ ಈ ಆಹಾರ ಧಾನ್ಯಗಳ ಗುಣಮಟ್ಟ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಕಬ್ಬಿಣದ ಬಾಣಲಿ ಆಹಾರದ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯ ಮತ್ತು ಆಯಸ್ಸನ್ನು ವೃದ್ಧಿ ಮಾಡಲಿಕ್ಕೆ ಇದು ಬಹಳ ಸಹಕಾರಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಏನಪ್ಪ ಅಂದರೆ, ಇದನ್ನ ಇವತ್ತಿನ ದಿನಮಾನಗಳಲ್ಲಿ ಈಗ ನಾವು ದೋಸೆ ಹಂಚು ಕಬ್ಬಿಣದಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಅದು ಪಳಗಬೇಕು. ಒಂದೇ ಸತಿ ಹಾಕಿದ್ರೆ ದೋಸೆ, ಈಗ ನಾನ್ ಸ್ಟಿಕ್ಕಲ್ಲಿ ದೋಸೆನ ಅದು ಹಂಚನ್ನು ಕಾಯಿಸಿ ದೋಸೆ ಹಾಕ್ಬಿಟ್ರೆ ಬೇಗ ತೆಗಿಬೋದು. ಆದರೆ ಕಬ್ಬಿಣದ ಒಂದು ಬಾಣಲಿ ಅಥವಾ ಕಬ್ಬಿಣದ ಒಂದು ಹಂಚನ್ನು ನಾವು ಸ್ವಲ್ಪ ಪಳಗಿಸ್ಬೇಕು. ಅದಕ್ಕೆ ಅದರದೇ ಆದ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಿ ಪಳಗಿಸಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರ್ತದೆ ಅಂತಕ್ಕಂಥ ಒಂದು ವಿಚಾರ. ಇದು ಏನಪ್ಪ ಅಂದರೆ, ಇದನ್ನು ಮೊದಲು ಪಳಗಿಸಿ ಧಾನ್ಯಗಳನ್ನು ಹುರಿದು ಆನಂತರ ಇದನ್ನು ಆಹಾರ ಪದಾರ್ಥಗಳನ್ನು ಕರೀಲಿಕ್ಕೆ ನಾವು ಬಳಸ್ಬೋದು ಅಂತಕ್ಕಂಥ ವಿಚಾರ. ಇದರ ಒಂದು ಮೈನಸ್ ಅನ್ನೋದಕ್ಕಿಂತಲೂ ಒಂದು ಎಚ್ಚರ ಏನಪ್ಪ ಅಂದರೆ,
ಕೆಲವೊಂದು ಏನು ಉಳಿಯತಕ್ಕಂಥ ಆಹಾರ ಪದಾರ್ಥಗಳು, ಈಗ ನಾವು ಹುಣಸೆ ಹುಳಿಯನ್ನು ಏನು ಪುಳಿಯೋಗರೆ ಗೊಜ್ಜು ಮಾಡಿದ್ರೆ, ಅಥವಾ ಏನು ನಿಂಬೆಹಣ್ಣು ಅಥವಾ ಈ ಎಳ್ಳಿಕಾಯಿ ಇಂಥ ಆಹಾರ ಪದಾರ್ಥಗಳನ್ನು ಇದರಲ್ಲಿ ನಾವು ಏನಾದರೂ ಆಹಾರವನ್ನು ತಯಾರು ಮಾಡಿದಾಗ ನಾವು ಅದನ್ನು ಶೀಘ್ರವಾಗಿ ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಂಡು ಇದನ್ನು ನಾವು ಸ್ವಚ್ಛವಾಗಿಟ್ಟರೆ ಇದು ಬಾಳಿಗೆ ಚೆನ್ನಾಗಿ ಬರ್ತದೆ ಅಂತ. ಏನಿಲ್ಲ, ಆಮ್ಲೀಯ ಇರ್ತಕ್ಕಂತಹ ಒಂದು ಇದಕ್ಕೆ ಕಬ್ಬಿಣ ವರ್ತಿಸಿ ಅದು ಏನು ಆಹಾರ ಸ್ವಲ್ಪ ಏರುಪೇರು ಆಗ್ತದೆ ಅನ್ನೋದನ್ನು ಬಿಟ್ಟರೆ ಈ ಕಬ್ಬಿಣದ ಬಾಣಲಿ ನಿಜಕ್ಕೂ ತುಂಬ ಒಳ್ಳೆಯ ಉಪಕಾರಿ. ಇದು ಸ್ವಲ್ಪ ಎತ್ತಿಡೋದು, ಸ್ವಲ್ಪ ಇದನ್ನು ಈ ಸೇಫಲ್ಲಿಡೋದು ಒಂದು ಕ್ರಮವನ್ನು ನಾವು ಅನುಸರಿಸಿದ್ರೆ ನಿಜವಾಗ್ಲೂ ಆರೋಗ್ಯ ದೃಷ್ಟಿಯಿಂದ ಮತ್ತು ಬಾಳಿಕೆ ದೃಷ್ಟಿಯಿಂದ ಕಬ್ಬಿಣದ ಬಾಣಲಿ ಭಾಳ ಸಹಕಾರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.